ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸಿ 54ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಈ ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರದ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಅಸಂಖ್ಯಾತ ನವಗ್ರಹ ವೃಕ್ಷಗಳ ಸುಗಂಧಭರಿತ ಹೂವುಗಳ ಸುವಾಸನೆಯನ್ನು ಸವಿಯುತ್ತಾ ಅಮ್ಮನವರಿಗೆ ನಮಸ್ಕರಿಸಿ ಪ್ರಸ್ತುತ ಇಂದು 54ನೇ ಸುತ್ತಿನ ಪಾದಯಾತ್ರೆಯನ್ನು ಮುಂದುವರಿಸುತ್ತಾ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಿಲ್ ಶೀಟನ್ನು ಹಾಕುವ ಸುಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಉಂಟಾದಂತಹ ಸಂಕಷ್ಟದ ಸಮಯದಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಶೀಟನ್ನು ಹಾಕುವ ಸಲುವಾಗಿ ಈ ಮೂಲ ಸನ್ನಿಧಾನಕ್ಕೆ ತೆಗೆದುಕೊಂಡು ಬಂದಾಗ ಆ ಸಂದರ್ಭದಲ್ಲಿ ಕೆಲವೊಂದು ತಡೆ ಉಂಟಾದಾಗ ನಾನು ಕರೆ ಮಾಡಿದ್ದು ಈ ಕ್ಷೇತ್ರದ ಭವಿಷ್ಯದ ಶಕ್ತಿ, ಈ ಕ್ಷೇತ್ರದ ಭವಿಷ್ಯದ ಸೇವಕರ್ತ, ಈ ಕ್ಷೇತ್ರದ ಭವಿಷ್ಯದ ಅಮ್ಮನವರ ಭಕ್ತ ಮತ್ತು ಸೇವಾಕರ್ತರಾದಂತಹ ಒಬ್ಬ ವ್ಯಕ್ತಿಗೆ ಅಂದು ನಮ್ಮ ಮನವಿಗೆ ಬಂದು ಸ್ಪಂದಿಸಿ ಸ್ಥಳಕ್ಕೆ ಬಂದು ಪ್ರಸ್ತುತ ಈ ಸ್ಥಳದಲ್ಲಿದ್ದಂತಹ ಕೆಲವು ನಮ್ಮ ಮುಸಲ್ಮಾನ ಬಾಂಧವರ ಜೊತೆಯಲ್ಲಿ ಚರ್ಚಿಸಿ ಧೈರ್ಯವಾಗಿ ಆ ದಿನದಂದು ನಮಗೆ ಶಕ್ತಿ ತುಂಬಿದಂತಹ ವ್ಯಕ್ತಿ ಹಾಗೂ ತದನಂತರ ಅಮ್ಮನವರ ಆಶೀರ್ವಾದಗಳೊಂದಿಗೆ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಸನ್ನಿಧಾನದಲ್ಲಿ ಗ್ರಿಲ್ ಶೀಟನ್ನು ಹಲವಾರು ವ್ಯಕ್ತಿಗಳ ಸಹಾಯದಿಂದ ಹಾಕಲಾಗುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನಕ್ಕೆ ಭವಿಷ್ಯದ ಪ್ರಸ್ತುತ ಈ ಅಭಿವೃದ್ಧಿ ಹಂತದ ಹರಿಕಾರರಾದಂತಹ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿ ಮತ್ತು ಶ್ರೀಮತಿ ದೀಪಾ ಆರ್ ಪ್ರಭಾಕರ್ ರೆಡ್ಡಿ ರವರನ್ನು ಮೂಲ ದೇವಸ್ಥಾನಕ್ಕೆ ಕರೆತಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದು ನಡೆದಂತಹ ಅಶರೀರವಾಣಿಯಂತೆ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನವನ್ನು ಬೃಹದಾಕಾರವಾಗಿ ಕಟ್ಟಬೇಕೆಂಬ ಕನಸನ್ನು ಹೊತ್ತು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಶಂಕುಸ್ಥಾಪನೆಗೆ ಗ್ರಾಮಸ್ಥರೆಲ್ಲರೂ ಈ ಸ್ಥಳದಲ್ಲಿ ಕುಳಿತಿರುವಾಗ ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿ ಅವರನ್ನು ಅವರ ಸ್ವಗೃಹದಿಂದ ಕರೆದುಕೊಂಡು ಬೆಂಗಾವಲಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದಂತಹ ವ್ಯಕ್ತಿ ಹಾಗೂ ಪ್ರಸ್ತುತ ನಾನು ಒಮ್ಮೆ ಈ ಭಾಗದಲ್ಲಿ ನಮ್ಮೂರಿನ ಕೆಲವರು ಈ ಕ್ಷೇತ್ರಕ್ಕೆ ಕೆಡುಕು ಉಂಟು ಮಾಡುವ ಉದ್ದೇಶದಿಂದ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನ ಬಲಭಾಗದಲ್ಲಿ ಸುಮಾರು 25 ಅಡಿ ಮುಂದಕ್ಕೆ ಬಂದು ಅತಿಕ್ರಮ ಪ್ರವೇಶ ಮಾಡಿದ್ದರು. ಆ ಸುಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ಈ ರೀತಿ ಆಗಿದೆ, ಏನು ಮಾಡೋಣ ಎಂದು ತಿಳಿಸಿದಾಗ ಇಲ್ಲಿ ಪ್ರಸ್ತುತ ಈ ಸಂಪೂರ್ಣ ಜಾಗವನ್ನೆಲ್ಲವನ್ನು ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿರವರು ತೆಗೆದುಕೊಂಡಿರುತ್ತಾರೆ. ನೀವು ತಲೆ ಕೆಡಿಸಿಕೊಳ್ಳುವುದು ಬೇಡ, ನಾನು ಶ್ರೀಯುತ ಆರ್ ಪ್ರಭಾಕರ್ ರೆಡ್ಡಿರವರನ್ನು ಕರೆದುಕೊಂಡು ಬಂದು ನಾನು ಇಲ್ಲಿ ಇತ್ಯರ್ಥಪಡಿಸುತ್ತೇನೆ. ನೀವು ಯಥಾಸ್ಥಿತಿಯಂತೆ ಕ್ಷೇತ್ರದ ಒಂದಿನಿಂಚು ಜಾಗವನ್ನು ಸಹ ಬಿಡದೆ ಈ ಸ್ಥಳದಲ್ಲಿ ನೀವು ಎಂದಿನಂತೆ ನಿಮ್ಮ ಭದ್ರತಾ ದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಎಂದು ಹೇಳಿ ಆ ದಿನ ನನಗೆ ಶಕ್ತಿ ತುಂಬಿದಂತಹ ವ್ಯಕ್ತಿ ಹಾಗೂ ಈ ಸ್ಥಳದಲ್ಲಿ
ಸುಮಾರು ಕ್ಷೇತ್ರಕ್ಕೆ ಕಲ್ಯಾಣಿಗೆ ಸ್ಥಳಾವಕಾಶದ ಕೊರತೆಯಾಗಿದೆ. ಈ ಸ್ಥಳದಲ್ಲಿ ಸುಮಾರು 21x21 ಅಡಿ ವಿಸ್ತೀರ್ಣದ ಕಲ್ಯಾಣಿಯನ್ನು ನಿರ್ಮಿಸಬೇಕಾಗಿರುತ್ತದೆ. ಈ ಸ್ಥಳದಲ್ಲಿ ಸ್ಥಳಾವಕಾಶದ ಕೊರತೆ ಇರುವುದರಿಂದ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ಭೂಪ್ರದೇಶವನ್ನು ದೇವಸ್ಥಾನಕ್ಕೆ ಬಳಸಿಕೊಳ್ಳಬೇಕೆಂದು ಮನವಿ ಮಾಡಿದಾಗ ಈ ಸ್ಥಳದಲ್ಲಿ ಸುಮಾರು 5ರಿಂದ 6 ಸೈಟುಗಳಿದ್ದು ಆ ಸೈಟುಗಳಿಗೆ ಕೊರತೆ ಆಗುತ್ತದೆ. ಆದರೂ ಸಹ ನಾನು ಶ್ರೀಯುತ ಆರ್ ಪ್ರಭಾಕರ್ ಡಿರವರ ಬಳಿ ಮಾತನಾಡಿ ಕ್ಷೇತ್ರದ ಅಮ್ಮನವರ ಸೇವೆಗೆ ಭವಿಷ್ಯದ ಬುನಾದಿಗೆ ಈ ಸ್ಥಳವನ್ನು ನೀವು ಎಷ್ಟು ಬೇಕೋ ಅಷ್ಟು ಅಭಿವೃದ್ಧಿ ಮಾಡಿಕೊಳ್ಳಿ, ನಾನು ಶ್ರೀಯುತ ಆರ್ ಪ್ರಭಾಕರ್ ಡಿರವರ ಬಳಿ ಚರ್ಚಿಸುತ್ತೇನೆ, ನಾನಿದ್ದೇನೆ, ನೀವು ತಲೆಕೆಡಿಸಿಕೊಳ್ಳುವುದು ಬೇಡ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಎಂದು ಹೇಳಿದಂತಹ ವ್ಯಕ್ತಿ ಹಾಗೂ ಈ ಸ್ಥಳದಲ್ಲಿ ಕೆಲವು ಈ ಕ್ಷೇತ್ರದ ಭವಿಷ್ಯದ ಬುನಾದಿಯನ್ನು ಅರಿಯದೆ ಈ ಸ್ಥಳದಲ್ಲಿ ಬಂದು ಅವರ ವೈಯಕ್ತಿಕ ಶ್ರೇಯೋಭಿವೃದ್ಧಿಗೆ ಈ ಸ್ಥಳದಲ್ಲಿ ಕೆಲವೊಂದು ಯೋಜನೆಗಳನ್ನು ನಿರ್ಮಿಸುತ್ತಿದ್ದಾಗ ನಾನು ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ಈ ಸ್ಥಳದಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ಬಂದು ಯೋಚಿಸುತ್ತಿದ್ದಾನೆ, ಈ ಸ್ಥಳದಲ್ಲಿ ಒಂದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ನೆನಪಿನಾರ್ಥವಾಗಿ ಈ ಸ್ಥಳದಲ್ಲಿ ಕೆಲವು ಅಡಕೆ ಮರಗಳನ್ನು ನೆಡಬೇಕಾಗಿರುತ್ತದೆ. ಅಮ್ಮನವರ ಭದ್ರ ಭವಿಷ್ಯದ ಶ್ರೀ ನಾಗನಾಥೇಶ್ವರ ಸ್ವಾಮಿಯ ಆಶೀರ್ವಾದ ಹಾಗೂ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಹಾಗೂ ಈ ಕ್ಷೇತ್ರದ ಒಂದು ಶ್ರೀ ನಾಗದೇವತೆಯ ಒಂದು ಉಪಸ್ಥಿತಿಯ ಸಲುವಾಗಿ ಇಲ್ಲಿ ಒಂದು ಭದ್ರವಾದ ಕಟ್ಟೆಯನ್ನು ಕಟ್ಟಬೇಕೆಂದು ತಿಳಿಸಿದಾಗ ನನ್ನನ್ನು HSR ಲೇಔಟ್ಗೆ ಕರೆಯಿಸಿ ಅಲ್ಲಿ ನನ್ನ ಕೈಗೆ ಸುಮಾರು 40,000 ರೂಗಳನ್ನು ನೀಡಿ ನೀವು ಅಂದುಕೊಂಡಂತೆ ಕೆಲಸವನ್ನು ಮುಂದುವರಿಸಿ ಎಂದು ಹೇಳಿ ನಮ್ಮ ಮನವಿಯಂತೆ ಸ್ಥಳಕ್ಕೆ ಬಂದು ಅಡಿಕೆ ಮರಗಳನ್ನು ನೆಟ್ಟು ಪ್ರಸ್ತುತ ಈ ಹಂತಕ್ಕೆ ಬೆಳೆಯಲು ಕಾರಣವಾದಂತಹ ವ್ಯಕ್ತಿ ಹಾಗೂ ನಾನು ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಎಂದು ಪ್ರಸ್ತುತ ಈಗ ಅಭಿವೃದ್ಧಿಪಡಿಸಿರುವಂತಹ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಲು ಕಲ್ಲು, ಮಣ್ಣು, ಕಸ, ಕಡ್ಡಿ ರಾಶಿಯನ್ನು ಹಾಕಿ ಅಲ್ಲಿ ಮೂಲ ಅನಾದಿ ಕಾಲದಿಂದ ಪೂಜಿಸುತ್ತಾ ಬಂದಂತಹ ನಾಗದೇವರ ವಿಗ್ರಹಗಳನ್ನು ಮುಚ್ಚಿ ಕಸ ಕಡ್ಡಿಯನ್ನು ತುಂಬಿ ಕಲುಷಿತಗೊಳಿಸಿದಾಗ ಆ ಸ್ಥಳದಲ್ಲಿ ನಾನು ನಮ್ಮೂರಿನ ಭಕ್ತಾದಿಗಳ ಸಮಕ್ಷಮದಲ್ಲಿ ಒಂದು ಸೇವಾಭಿವೃದ್ಧಿಯನ್ನು ಮಾಡಬೇಕೆಂದು ಹೋದಾಗ ಅಣ್ಣ ನಾನಿದ್ದೇನೆ, ಅವರು ಕೆಲವೊಂದು ಸರ್ಕಾರಿ ಅಧಿಕಾರಿಗಳನ್ನು ಕರೆದುಕೊಂಡು ಬಂದರೆ ನಾನು ವಿಶೇಷ ತಹಶೀಲ್ದಾರ್ ಅವರ ಕಡೆಯಿಂದಲೇ ಸ್ಥಳಕ್ಕೆ ಕರೆಯಿಸಿ ಈ ಕ್ಷೇತ್ರದ ಈ ಸ್ಥಳವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ, ನೀವು ಮುಂದುವರಿಯಿರಿ ಎಂದು ಹೇಳಿದಂತಹ ವ್ಯಕ್ತಿ ಹಾಗೂ ಪ್ರಸ್ತುತ ಈ ಗ್ರಾಮಸ್ಥರು ಕೆಲವರೆಲ್ಲರೂ ಸಹ ಶ್ರೀ ಚಾಮುಂಡೇಶ್ವರಿ ಉತ್ಸವ ದಿನದಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ನನ್ನ ಮನವಿಗೆ ಸ್ಪಂದಿಸಿ ಎಲ್ಲರೂ ಸಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮೈಸೂರಿಗೆ ಹೋಗಲು ಆಗುವುದಿಲ್ಲ. ಉತ್ಸವದ ಸಮಯದಲ್ಲಿ ಈ ಸ್ಥಳದಲ್ಲಿಯೇ ಉತ್ಸವ ಮಾಡಿ ನಾವು ಸಾವಿರಾರು ಜನರಿಗೆ ಅನ್ನದಾನವನ್ನು ಹಾಕುವಂತಹ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗೋಣವೆಂದು ನಿರ್ಧರಿಸಿ ಈ ಕ್ಷೇತ್ರದಲ್ಲಿ ಬಂದು ಪ್ರಸ್ತುತ ಶ್ರೀ ಪಿರಿಯ ಪಟ್ಟಣದಮ್ಮ ಉತ್ಸವ ವಾರ್ಷಿಕೋತ್ಸವವನ್ನು ಮುಂದುವರಿಸಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನು ಭಕ್ತಾದಿಗಳ ಸಮಕ್ಷಮದಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸಿಕೊಂಡು ಹೋಗುತ್ತಿರುವಂತಹ ವ್ಯಕ್ತಿ ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ನಾನು ಈ ದಿನ 54ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಪ್ರಸ್ತುತ ಈ ಕ್ಷೇತ್ರದ ಬೆನ್ನೆಲುಬು, ಈ ಕ್ಷೇತ್ರಕ್ಕೆ ಶಕ್ತಿಯಾಗಿ ಕರ್ತವ್ಯವನ್ನು ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ವ್ಯಕ್ತಿಯನ್ನು ಅವನ ಕುಟುಂಬದವರೆಲ್ಲರಿಗೂ ಸಹ ಭಗವಂತನು ಒಳ್ಳೆಯದನ್ನು ಮಾಡಲಿ, ಶಕ್ತಿ ತುಂಬಲಿ, ಈ ಕ್ಷೇತ್ರವನ್ನು ಅಭಿವೃದ್ಧಿಯ ಹಂತಕ್ಕೆ ಹಾಗೂ ಭಕ್ತಾದಿಗಳ ಅನುಕೂಲಕ್ಕಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ಆತನಿಗೆ ನೀಡಲಿ ಎಂದು ನೆನೆಯುತ್ತಾ ಪ್ರಸ್ತುತ 54ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭಕ್ಕೆ ಹಾಗೂ ವಾಡಿಕೆಯಂತೆ 21 ಬಾರಿ ಘಂಟಾನಾದ
ಅಮ್ಮ ತಾಯಿ ಅಂದು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನವನ್ನು ನಿರ್ಮಿಸಲು ಶ್ರೀ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರೆಲ್ಲರೂ ಕುಳಿತಿರುವಾಗ ಅಣ್ಣ, ನೀನು ನಮ್ಮ ಕುಟುಂಬದವರಿಂದ 1 ಲಕ್ಷ ರೂಗಳನ್ನು ಎಲ್ಲರೂ ಎಷ್ಟು ಕೊಡುತ್ತೇವೆ ಎಂದು ಹೇಳಿದ ಕ್ಷಣ 1 ಲಕ್ಷ ರೂಗಳನ್ನು ಕೊಡುತ್ತೇವೆ ಎಂದು ತಿಳಿಸು. ಇಲ್ಲವಾದಲ್ಲಿ ಎಲ್ಲರೂ ಸಹ 5-10 ಸಾವಿರಗಳನ್ನು ನೀಡಿ ದೇವಸ್ಥಾನವನ್ನು ಬೃಹದಾಕಾರವಾಗಿ ಕಟ್ಟಲು ಸಾಧ್ಯವಾಗುವುದಿಲ್ಲ. ನಾನು ಹೇಳಿದಂತೆ ನೀನು ಉಚ್ಚರಿಸು ಎಂದು ನನ್ನ ಪ್ರೀತಿ ಪಾತ್ರ ಸಹೋದರ ಹಾಗೂ ಈ ಕ್ಷೇತ್ರದ ಶಕ್ತಿ ಸೇವಾಕರ್ತ ಭಕ್ತಾದಿ ನನ್ನ ಸಹೋದರನಾದ ಶ್ರೀ ಶಿವನ ಹೆಸರನ್ನು ಇಟ್ಟುಕೊಂಡಿರುವಂತಹ ಸುಂದರೇಶ, ಆತನು ಈ ಕ್ಷೇತ್ರಕ್ಕೆ ನನ್ನ ಮಾತಿನಂತೆ, ನನ್ನ ಕೆಲವೊಂದು ಮನವಿಗಳಂತೆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾನೆ. ಇಂದು ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ ಅವರ ಹುಟ್ಟುಹಬ್ಬ. ಈ ಕ್ಷೇತ್ರಕ್ಕೆ ಸಾಕಷ್ಟು ಸೇವೆಯನ್ನು ಮಾಡಿ ಕ್ಷೇತ್ರವನ್ನು ಬಹಳ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದು ನಿರ್ಧರಿಸಿ ಅಂದು ಶ್ರೀ ಮಾರಮ್ಮ ದೇವಸ್ಥಾನದ ಸನ್ನಿಧಾನದಲ್ಲಿ ನನ್ನ ಮಾತಿನಂತೆ ನನ್ನಿಂದ ಸುಮಾರು 1 ಲಕ್ಷ ರೂಗಳನ್ನು ನೀಡುತ್ತೇವೆ ಎಂದು ಪ್ರಾಥಮಿಕವಾಗಿ ಉಚ್ಚರಿಸಿದಾಗ ಅಲ್ಲಿದ್ದವರೆಲ್ಲರೂ ದಿಗ್ಭ್ರಾಂತರಾಗುತ್ತಾರೆ. ಅಂದು ಎಲ್ಲರೂ ಸಹ ನಾವು ಸಹ ಇದೇ ರೀತಿಯಾಗಿ ಹೆಚ್ಚು ಮೊತ್ತದ ಹಣವನ್ನು ನೀಡುತ್ತೇವೆಂದು ಪ್ರತಿಯೊಬ್ಬರು ಸಹ ತಿಳಿಸಿರುತ್ತಾರೆ. ಪ್ರಸ್ತುತ ಇಂದು ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನ, ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನ ಹಾಗೂ ಶ್ರೀ ನಾಗದೇವತೆಯ ಮಹಾ ಸಂಗಮವಾಗಿ ಶ್ರೀ ಪಿಪಿಡಿ ಕ್ಷೇತ್ರವಾಗಿ ಮುಂದುವರಿಯುತ್ತಿದೆ. ಪ್ರಸ್ತುತ ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಹಾಗೂ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಅವರ ಹುಟ್ಟುಹಬ್ಬದ ದಿನವಾಗಿ ಈ ದಿನ ಇರುವುದರಿಂದ ನಾನು ಇಂದು ಪಾದಯಾತ್ರೆಯನ್ನು ಕೈಗೊಂಡು ಈ ಕ್ಷೇತ್ರಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸುತ್ತಾ, ಈ ಕ್ಷೇತ್ರಕ್ಕೆ ಕೆಲವೊಂದು ಅಡೆತಡೆಗಳು ಬಂದಾಗ ನಾನಿದ್ದೇನೆ, ನೀವು ನಿಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸಿ ಎಂದು ನನಗೆ ಶಕ್ತಿ ತುಂಬಿದಂತಹ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ ಅವರ ಇಂದು ಹುಟ್ಟುಹಬ್ಬವಾಗಿದ್ದು, ಈ ಕ್ಷೇತ್ರದ ಅಮ್ಮನವರು ಹಾಗೂ ಈ ಗೌತಮ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮದ ಗ್ರಾಮ ದೇವತೆಗಳ ಆಶೀರ್ವಾದ ಸದಾಕಾಲ ಇರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.